ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೋಕುಳಿ ಭಾಗ 49. ಶಿವಂ ರೂಮಿನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಧರಣಿ ಹಾಸ್ಪಿಟಲ್ನಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೂಮಿನಲ್ಲಿ ಬೋರ್ ಅನಿಸಿದಾಗ ಸೀದಾ ಎದ್ದು ಹೊರಗಡೆ ಬಂದಿದ್ದಳು. ಸುತ್ತಲೂ ಗಂಗಾಳಿಗಾಗಿ ಕಣ್ಣಾಡಿಸಿದ ಧರಣಿ ಕಾಣದಿದ್ದಾಗ ಅಲ್ಲೇ ಇದ್ದ ಮತ್ತೊಬ್ಬ ಕೆಲಸದಾಕೆ ಬಳಿ ಎಲ್ಲಿ ಗಂಗಾ, ಎಲ್ಲಿ ಕಾಣಿಸ್ತಿಲ್ಲ ಎಂದಳು. ಅವಳು ಸುಲೋಚನಾ ಅಮ್ಮೋರಿಗೆ ಕಾಲು ಮಸಾಜ್ ಮಾಡಬೇಕಂತೆ, ಹಾಗಾಗಿ ಅವರ ರೂಮಿನಲ್ಲಿ ಇದ್ದಾಳೆ ಎಂದಳು ಆಕೆ. ಎಲ್ಲ ಸರಿ ಇದ್ದಿದ್ದರೆ ಇವತ್ತಿನಿಂದ ಕ್ಲಾಸಿಗಾದರೂ ಹೋಗುತ್ತಿದ್ದೆ. ವೈಷ್ಣವಿ ಅಕ್ಕ ಕೂಡ ಸುದ್ದಿ ಇಲ್ಲ. ತುಂಬ ಕೆಲಸ ಅನ್ಸುತ್ತೆ, ಈ ಕಡೆ ಬರೋದೇ ಇಲ್ಲ ಈಗ ಎಂದುಕೊಂಡವಳು ಅಲ್ಲೇ ಟೇಬಲ್ ಮೇಲಿದ್ದ ರಿಮೋಟ್ ತೆಗೆದು ಟಿವಿ ಆನ್ ಮಾಡಿದಳು. ರಿಮೋಟ್ನಲ್ಲಿ ನ್ಯೂಸ್ ಚಾನೆಲ್ ಸಂಖ್ಯೆ ಒತ್ತಿದಾಗ ಈ ದಂಧೆಯಲ್ಲಿ ದೊಡ್ಡ ಹೆಸರು ಮಾಡಿರುವ ಮನೆಯ ಮಕ್ಕಳ ಪಾಲೇ ಜಾಸ್ತಿ. ಇವರಿಂದ ಇನ್ನೆಷ್ಟು ಮನೆ ಹೆಣ್ಣು ಮಕ್ಕಳು ನಲುಗಬೇಕೋ ಎಂದು ನ್ಯೂಸ್ ಚಾನೆಲ್ ಆಂಕರ್ ಜೋರಾಗಿ ಅರಚುತ್ತಿದ್ದಳು. ಇದ್ದಕ್ಕಿದ್ದಂತೆ ಧರಣಿಯ ಮುಖದ ಬಣ್ಣವೇ ಬದಲಾಯಿತು. ಅದು 2 ದಿನದ ಹಿಂದಿನ ನ್ಯೂಸ್. ವೇಶ್ಯಾವಾಟಿಕೆಯ ದೊಡ್ಡದೊಂದು ನಡೆಸುತ್ತಿರುವ ಒಂದು ಬಂಗಲೆಯನ್ನು ಪೊಲೀಸ್ ಸೀಸ್ ಮಾಡಿತ್ತು. ಧರಣಿಗೆ ಒಂದು ಕ್ಷಣ ಎದೆ ನಡುಗಲು ಕಾರಣ ಅಲ್ಲಿ ಸೋಹಂನನ್ನು ನೋಡಿದ ಹಾಗಾಯಿತು. ತಮ್ಮ ತೆವಲು ತೀರಿಸಿಕೊಳ್ಳಲು ಮನೆಯವರ ಚಿನ್ನವನ್ನೇ ಕದ್ದು ವೇಶ್ಯಾವಾಟಿಕೆಯ ದಂಧೆಗೆ ಇಳಿದಿರುವ ಇನ್ನೂ 30 ದಾಟದ ಹುಡುಗರು ಎಂದು ಆಂಕರ್ ಹೇಳುತ್ತಿದ್ದಂತೆ ಟಿವಿ ಪರದೆ ಮೇಲೆ ಕೆಲವೊಂದು ಚಿನ್ನದ ಸರ, ಉಂಗುರ, ಕಿವಿಓಲೆ, ಇನ್ನೂ ದೊಡ್ಡ ದೊಡ್ಡ ಚಿನ್ನದ ವಸ್ತುಗಳು ತೋರಿಸಿತ್ತು. ಕಣ್ಣು ಕಿರಿದಾಗಿಸಿ ನೋಡುತ್ತಿದ್ದ ಧರಣಿಗೆ ತಕ್ಷಣವೇ ತನ್ನ ಜುಮ್ಕಿ, ಓಲೆಯ ಗುರುತು ಸಿಕ್ಕಿಬಿಟ್ಟಿತು. ಅರೆ, ಇದು ನನ್ನ ಓಲೆ ಎಂತಿದೆ, ಅಮ್ಮ ಕೊಡಿಸಿದ್ದು ಅಲ್ವಾ ಎಂದು ಯೋಚಿಸಿದವಳು ತಡ ಮಾಡದೆ ತಕ್ಷಣ ರೂಮಿನ ಕಡೆ ಓಡಿದಳು. ಅವಳಿಗೆ ಎಲ್ಲೋ ಒಂದು ಕಡೆ ದೂರದ ಆಶಯ, ಒಂದೇ ತರಹದ ಡಿಸೈನ್ ಎಷ್ಟೊಂದು ಇರುತ್ತೆ, ನನ್ನದಲ್ಲ. ಇರಬಹುದು, ಆದರೂ ಒಂದು ಬಾರಿ ಚೆಕ್ ಮಾಡೋಣ. ತುಂಬ ದಿನ ಆಯ್ತಲ್ಲ, ರಿಸೆಪ್ಷನ್ ಮುಗಿದ ಮೇಲೆ ಸರಿಯಾಗಿ ನೋಡಲೂ ಇಲ್ಲ, ಹಾಗೆ ತೆಗೆದಿಟ್ಟಿದ್ದೇನೆ ಎಂದು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಾ ರೂಮಿಗೆ ಬಂದಳು. ನಿಶಬ್ದವಾಗಿದ್ದ ರೂಮ್. ಅವಳ ಬಳೆ ಸದ್ದಿಗೆ ಶಿವಂ ತಿರುಗಿ ನೋಡಿದ್ದ. ವಾಟ್ ಹ್ಯಾಪೆಂಡ್? ಅಷ್ಟು ಅರ್ಜೆಂಟ್ ಏನು? ನಿಧಾನಕ್ಕೆ ಬಂದರೆ ಆಗಲ್ವಾ ಎಂದು ಧರಣಿಯ ಮುಖವನ್ನೇ ನೋಡುತ್ತಾ. ಅದು ಏನೂ ಇಲ್ಲ, ನೀವು ಕೆಲಸ ಮಾಡಿ. ನಾನು ಗೋಲ್ಡ್ ಎಲ್ಲ ಎಲ್ಲಿ ಇಟ್ಟಿದ್ದೇನೆ ಅಂತ ಒಮ್ಮೆ ನೋಡಬೇಕು, ನೆನಪಿರಲಿಲ್ಲ ಎಂದವಳು ತನ್ನ ಕಬೋರ್ಡ್ ಓಪನ್ ಮಾಡಿದಳು. ಧರಣಿ ಮತ್ತೆ ಮಾತನಾಡದ ಶಿವಂ ತನ್ನ ಕೆಲಸದಲ್ಲಿ ನಿರತನಾದ. ಲಾಕರ್ನಿಂದ ಒಂದೊಂದೇ ಬಾಕ್ಸ್ ಹೊರತೆಗೆದವಳು ಅತ್ತೆ ಕೊಟ್ಟ ಒಡವೆಗಳನ್ನು ನೋಡಿದಳು. ಮತ್ತೊಂದು ಪುಟಾಣಿ ಬಾಕ್ಸ್ನಲ್ಲಿ ನೋಡಲೆಂದು ಓಪನ್ ಮಾಡಿದಾಗ ಎಲ್ಲ ಖಾಲಿ ಖಾಲಿ. ತನ್ನ ತಾಯಿ ಮಾಡಿಸಿದ ಒಡವೆ ಅಲ್ಲದೆ ಅದರ ಜೊತೆಗೆ ಸುಲೋಚನಾ ನೀಡಿದ ಒಂದು ಕಾಸಿನ ಸರವೂ ಇತ್ತು. ಅಯ್ಯೋ ದೇವರೇ, ಇದೇನಾಗೋಯ್ತು? ಅವತ್ತು ಅರ್ಜೆಂಟ್ನಲ್ಲಿ ಬಾಕ್ಸ್ ಮುಚ್ಚಿತ್ತು ಅಂತ ಓಪನ್ ಮಾಡಿ ಕೂಡ ನೋಡಿಲ್ಲ ನಾನು. ಈಗ ಯಾರನ್ನು ಕೇಳಲಿ? ಟಿವಿಯಲ್ಲಿ ನೋಡಿದ ದೃಶ್ಯ ನೆನಪಾಗುತ್ತಿದ್ದಂತೆ ಒಂದು ಸಲ ಶಿವಂ ಬಳಿ ಕೇಳಿಕೊಳ್ಳಲೆ ಅಂದುಕೊಂಡು ನಂತರ ನನ್ನ ಬಗ್ಗೆ ಅನುಮಾನ ಪಟ್ಟರೆ ಎನ್ನುವ ಚಿಂತೆಯಾಯಿತು. ತನ್ನ ತಾಯಿ ಕಷ್ಟಪಟ್ಟು ಪೈಸೆ ಪೈಸೆಯನ್ನು ಲೆಕ್ಕ ಹಾಕಿ ಮಾಡಿಸಿದ ಒಡವೆ ಎಲ್ಲವೂ ಕಾಣೆಯಾಗಿತ್ತು. ಖಾಲಿ ಬಾಕ್ಸನ್ನು ಒಮ್ಮೆ ಸವರಿದವಳು ಮುಖ ಮುಚ್ಚಿ ಅಲ್ಲೇ ಬೆಡ್ ಮೇಲೆ ಕುಳಿತುಕೊಂಡಳು. ಸಾಕ್ಷಿ ಇಲ್ಲದೆ ಏನು ಮಾಡಲು ಸಾಧ್ಯ? ನಾನು ಈ ಮನೆಗೆ ನೆನ್ನೆ ಮೊನ್ನೆ ಬಂದು ಮನೆ ಮಗನ ಮೇಲೆ ಅಪವಾದ ಹೊರಿಸಿದರೆ ಖಂಡಿತ ಯಾರೂ ಸುಮ್ಮನೆ ಇರೋಲ್ಲ ಎಂದು ಸೋತು ಕುಳಿತವಳಿಗೆ ನೆನಪಾಗಿದ್ದು ಅರ್ಜುನ್ ಮತ್ತು ವೈಷ್ಣವಿ. ಮೊದಲು ಅರ್ಜುನ್ಗೆ ಫೋನ್ ಮಾಡಿ ಮಾತಾಡಬೇಕು ಎಂದುಕೊಂಡಳು. ಶಿವಂ ಕೆಲಸ ಮಾಡುತ್ತಿರುವ ಕಡೆ ಒಮ್ಮೆ ನೋಡಿ ತನ್ನ ಚಾರ್ಜಿಗೆ ಹಾಕಿದ್ದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಹೊರ ನಡೆದಳು ಧರಣಿ. ಮತ್ತೊಮ್ಮೆ ಡಾಕ್ಟರನ್ನು ಮೀಟ್ ಮಾಡಿದ ದಿಶಾ, ನೀವು ಕೊಟ್ಟ ಟ್ಯಾಬ್ಲೆಟ್ ವರ್ಕ್ ಆಗಿಲ್ಲ, ಈಗ ಏನು ಮಾಡಲಿ? ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಕೊಡಿ ಎಂದಳು ಮುಖ ಸಿಂಡರಿಸುತ್ತಾ. ಓಕೆ ಕೂಲ್, ಡೋಂಟ್ ವರಿ. ನಾಳೆ ಬೆಳಿಗ್ಗೆ ಏನೂ ತಿನ್ನದೆ ಖಾಲಿ ಹೊಟ್ಟೆಯಲ್ಲೇ ಬನ್ನಿ. ನಿಮ್ಮ ಜೊತೆ ಇನ್ನೊಬ್ರು ಬೇಕು. ಒಂದು ಸಲ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟು ಅಬೋರ್ಷನ್ ಮಾಡಿದ ನಂತರ ಪ್ರಜ್ಞೆ ಬರಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಈಗ 5,000 ಪೇ ಮಾಡಿ, ನಂತರ ನಾಳೆ ಎಷ್ಟು ಆಗುತ್ತೆ ಅಂತ ಹೇಳ್ತೀನಿ ಎಂದಳು ಆ ಲೇಡಿ ಡಾಕ್ಟರ್. ಓಕೆ ಫೈನ್, ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಿಂದ ನನ್ನ ಹೆಲ್ತ್ಗೆ ಬ್ಯೂಟಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರದು ಎಂದಳು ದಿಶಾ ವಾರ್ನ್ ಮಾಡುವ ಹಾಗೆ. ನೋ ಪ್ರಾಬ್ಲಮ್ ಮೇಡಮ್, ಈಗ ಇಂಥದ್ದೆಲ್ಲ ಕಾಮನ್ ಎಂದು ಹಲ್ಲು ಕಿರಿದಳು ಡಾಕ್ಟರ್. ಅವಳ ಮಾತಿಗೆ ಮತ್ತೆ ತಿರುಗಿ ಮಾತನಾಡದ ದಿಶಾ ಅವಳು ಹೇಳಿದ ದುಡ್ಡು ನೀಡಿ ಮತ್ತೆ ನಾಳೆ ತನ್ನ ಜೊತೆಗೆ ವಿಕ್ರಮ್ನನ್ನು ಕರೆತರಲು ಅವನನ್ನು ಮೀಟ್ ಮಾಡಲು ಹೊರಟಳು. ತನ್ನ ತಂದೆ ತಾಯಿಗೆ ಈ ವಿಷಯ ತಿಳಿಯದಂತೆ ಬಹಳ ಗುಟ್ಟಾಗಿಡಲು ನಿರ್ಧರಿಸಿದಳು. ಹೇಳು ಧರಣಿ, ಏನು ಇಷ್ಟೊತ್ತಲ್ಲಿ ನನಗೆ ಕಾಲ್ ಮಾಡಿದ್ದೀಯಾ?
ಫೋನ್ ಎತ್ತಿದ ಅರ್ಜುನ್ ಧರಣಿಯನ್ನು ಪ್ರಶ್ನಿಸಿದ. ಅರ್ಜುನ್ನ ಬಳಿ ವಿಷಯವನ್ನು ಪೂರ್ತಿ ಹೇಳಲು ಧರಣಿಗೇನೋ ಮುಜುಗರ. ಅದು ನಂಗೆ ವೈಷ್ಣವಿಯವರ ನಂಬರ್ ಬೇಕಿತ್ತು, ತುಂಬಾ ಇಂಪಾರ್ಟೆಂಟ್ ವಿಷಯ, ಅವರತ್ರ ಮಾತಾಡ್ಬೇಕಿತ್ತು ಎಂದಳು ಮಂಕಾಗಿ ಮಾತನಾಡುತ್ತಾ. ಪದೇ ಪದೇ ಅವಳ ಕಣ್ಣ ಮುಂದೆ ಟಿವಿಯಲ್ಲಿ ತೋರಿಸಿದ ಒಡವೆಯ ಚಿತ್ರವೇ ಬರುತ್ತಿತ್ತು. ಮನಸ್ಸು ಪದೇ ಪದೇ ಅದು ನಿನ್ನದೇ ಒಡವೆ ಎನ್ನುತ್ತಿತ್ತು. ಆದರೆ ಸಾಕ್ಷಿ ಇಲ್ಲದೆ ಏನು ಮಾಡಲು ಸಾಧ್ಯ? ಅರೆ ಏನಾಯ್ತು ಧರಣಿ, ಏನಾದ್ರೂ ಪ್ರಾಬ್ಲಮ್? ಕೇಳಿದ ಅರ್ಜುನ್ ವಾತ್ಸಲ್ಯದಿಂದ. ಅವನ ಮಾತಿಗೆ ಧರಣಿಗೆ ಅಳುವೇ ಬಂದುಬಿಟ್ಟಿತು. ಫೋನಿನಲ್ಲಿ ಕುಸುಕುಸು ಎಂದು ಅಳು ಶುರು ಮಾಡಿದಳು. ಯಾಕ್ ಧರಣಿ, ಏನಾಯ್ತು? ಶಿವಂ ಏನಾದ್ರೂ ಅನ್ನ ಅಥವಾ ಮನೆಯಲ್ಲಿ ಏನಾದ್ರೂ ಆಯ್ತಾ ಹೇಳು ಎಂದವನಿಗೂ ಗಾಬರಿಯಾಯಿತು. ಅಳುತ್ತಲೇ, ಅದು ನನ್ನ ಒಡವೆ ಕಾಣಿಸುತ್ತಿಲ್ಲ. ನಮ್ಮ ಅಮ್ಮ ಪ್ರೀತಿಯಿಂದ ತುಂಬಾ ಕಷ್ಟಪಟ್ಟು ಮಾಡಿಸಿದ ಒಡವೆ ಅದು ಅಣ್ಣ. ಅದರ ಜೊತೆಗೆ ಅತ್ತೆ ಕೊಟ್ಟಂತ ಒಂದು ಕಾಸಿನ ಸರವೂ ಕಾಣಿಸ್ತಿಲ್ಲ ಎಂದವಳ ಅಳು ಜೋರಾಯಿತು. ಅವಳ ಮಾತುಗಳನ್ನು ಕೇಳಿ ಅರ್ಜುನ್ಗೆ ಆಶ್ಚರ್ಯದ ಜೊತೆಗೆ ಶಾಕ್ ಕೂಡ ಆಯಿತು. ಮನೆಯ ಸುತ್ತಮುತ್ತ ಅಷ್ಟೊಂದು ಸೆಕ್ಯೂರಿಟಿ ಇರುವಾಗ ಹೊರಗಿನ ಕಳ್ಳ ಮನೆ ಒಳಗಡೆ ಬಂದು ಒಡವೆ ಕದಿಯಲು ಹೇಗೆ ಸಾಧ್ಯ? ಧರಣಿ, ನೀನು ಸರಿಯಾಗಿ ನೋಡಿದ್ಯಾ ಅಥವಾ ಮರೆತು ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದೀಯಾ? ಮೊದಲು ಚೆಕ್ ಮಾಡು ಎಂದ ಅರ್ಜುನ್. ಇಲ್ಲ, ನನಗೆ ಸರಿಯಾಗಿ ನೆನಪಿದೆ. ಅವತ್ತು ರಿಸೆಪ್ಷನ್ ಮುಗಿಸಿ ನನಗೆ ತುಂಬಾ ಸುಸ್ತಾಗಿತ್ತು. ಬೆಡ್ ಮೇಲೆ ಇಟ್ಟಿದ್ದ ಒಡವೆ ಬಾಕ್ಸ್ಗಳನ್ನು ಹೇಗೆ ಮುಚ್ಚಿತ್ತೋ ಹಾಗೆಯೇ ತೆಗೆದುಕೊಂಡು ಹೋಗಿ ಕಬೋರ್ಡ್ನಲ್ಲಿ ಇಟ್ಟಿದ್ದೇನೆ ಎಂದಳು. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇದರ ಬಗ್ಗೆ ನೀನು ಸದ್ಯಕ್ಕೆ ಯಾರಲ್ಲಿಯೂ ಮಾತನಾಡಲು ಹೋಗ್ಬೇಡ. ನಾನು ಏನಾಗಿರಬಹುದು ಅಂತ ಒಂದು ಸಲ ಪತ್ತೆ ಹಚ್ಚೋಕೆ ಟ್ರೈ ಮಾಡ್ತೀನಿ. ಹಾಗೆ ನೀನು ಇನ್ನೊಂದ್ಸಲ ಎಲ್ಲಾ ಕಡೆ ಚೆಕ್ ಮಾಡು ಎಂದ ಅರ್ಜುನ್ ಫೋನ್ ಇಟ್ಟ. ಧರಣಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಛೇ, ಇದೇನಾಗೋಯ್ತು? ನನಗೆ ಯಾವಾಗ ಇಷ್ಟೊಂದು ಮರುವು ಶುರು ಆಯಿತು ಎಂದು ಶಿವಂ ರೂಮಿನ ಬಾಗಿಲ ಕಡೆ ನೋಡಿದಳು. ಶಿವಂ ಧರಣಿಯನ್ನೇ ನೋಡುತ್ತಾ ಬಾಗಿಲಿಗೊರಗೆ ನಿಂತಿದ್ದ. ಶಿವಂ ಅವರ ಸಿಟ್ಟನ್ನು ನೆನೆದು ಉಗುಳು ನುಂಗಿದ ಧರಣಿ ಶಿವಂ ಹತ್ತಿರಕ್ಕೆ ನಡೆದು, ಅದು ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದೆ. ನಿಮ್ಗೆ ಕಾಫಿ ಬೇಕೇನೋ? ಈಗ ಮಾಡ್ಕೊಂಡು ಬರ್ತೀನಿ ಎಂದು ಹೊರಟ ಧರಣಿಯನ್ನು ತಡೆದು, ಏನಾಯ್ತು ಧರಣಿ, ಏನಾದ್ರೂ ಪ್ರಾಬ್ಲಮ್ಮಾ? ಕಣ್ಣು ತಪ್ಪಿಸಿ ಮಾತನಾಡುತ್ತಿದ್ದವಳನ್ನು ಕೇಳಿದ ಶಿವಂ. ಛೇಚೆ, ಹಾಗೇನಿಲ್ಲ, ಈಗ ಬಂದೆ ಎಂದವಳು ಅಲ್ಲಿ ನಿಲ್ಲದೆ ಸರಸರನೆ ಅಡುಗೆ ಮನೆ ಕಡೆ ನಡೆದಳು. ಏನೋ ಮುಚ್ಚಿಡುತ್ತಿದ್ದಾಳೆ ಪಾಪ ಅಂತ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಹೇಳಲ್ಲ. ಕತ್ತೆ ವಂಶದವಳು, ಏನಿರಬಹುದು ಎಂದು ಯೋಚಿಸುತ್ತಲೇ ತನ್ನ ತಂದೆ ರೂಮಿನ ಕಡೆ ನಡೆದ ಶಿವಂ. ನೋಡು ವಿಕ್ರಮ್, ಸುಮ್ಮನೆ ನನ್ನ ಜೊತೆ ಬಾ. ನಿನ್ನ ಹತ್ರ ವಾದ ಮಾಡೋಕೆ ನಾನಿಲ್ಲಿಗೆ ಬಂದಿಲ್ಲ. ಕಾಫಿ ಡೇ ನಲ್ಲಿ ವಿಕ್ರಮ್ಗಾಗಿ ಕಾದು ಸಾಕಾಗಿದ್ದ ದಿಶಾ ಆಗಷ್ಟೇ ಬಂದ ವಿಕ್ರಮ್ ಬಳಿ ತನ್ನ ಸಮಸ್ಯೆ ಹೇಳಿಕೊಂಡಾಗ ಜೊತೆಗೆ ಬರಲು ಆಗಲ್ಲ ಎಂದ ವಿಕ್ರಮ್ ಮೇಲೆ ಸಿಟ್ಟಾಗಿದ್ದಳು ದಿಶಾ. ಕೂಲ್ ಡಿಯರ್, ಯಾಕೆ ಬೇಜಾರಾಗ್ತೀಯ? ನನ್ನ ಪ್ರಾಬ್ಲಮ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅದೇ ಆಸ್ಪತ್ರೆಯಲ್ಲಿ ನನ್ನ ಫ್ಯಾಮಿಲಿಗೆ ಬೇಕಾದವರು, ಪರಿಚಯದ ಡಾಕ್ಟರ್ಸ್ ತುಂಬಾ ಜನ ಇದ್ದಾರೆ. ಯಾರಾದ್ರೂ ನಿನ್ನ ಜೊತೆ ನನ್ನ ನೋಡಿ ಮನೇಲಿ ಹೇಳಿದ್ರೆ ಬೇಕಾದ್ರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಎಂದು ದಿಶಾಳನ್ನು ನೈಸ್ ಮಾಡತೊಡಗಿದ ವಿಕ್ರಮ್. ನೋಡು ವಿಕ್ರಮ್, ಈ ಕಣ್ಣ ಮುಚ್ಚಾಲೆ ಆಟ ನನಗೂ ಸಾಕಾಗಿದೆ. ಆದಷ್ಟು ಬೇಗನೆ ಇದಕ್ಕೆಲ್ಲ ಬ್ರೇಕ್ ಹಾಕಿ ನಾನು ಲೈಫ್ನಲ್ಲಿ ಆರಾಮಾಗಿ ಸೆಟಲ್ ಆಗಬೇಕು ಅನ್ಕೊಂಡಿದ್ದೀನಿ. ನೀನು ಹೀಗೆ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನಾನು ಬೇರೆ ದಾರಿ ನೋಡ್ಕೊಳ್ಬೇಕಾಗುತ್ತೆ ಎಂದವಳು ಕಾಫಿ ಕಪ್ ಟೇಬಲ್ ಮೇಲೆ ಕುಟ್ಟಿ ತಿರುಗಿ ನೋಡದೆ ಕಾಫಿ ಡೇನಿಂದ ಹೊರ ನಡೆದಳು ದಿಶಾ. ಸೊಟ್ಟಗೆ ನಕ್ಕ ವಿಕ್ರಮ್ ಇಷ್ಟಾದ್ರೂ ಕೊಬ್ಬು ಇಳಿದಿಲ್ಲ. ವಿಕ್ರಮ್ ಈಗೀಗ ಗಂಗಾಳದೆ ಗುಂಗಿನಲ್ಲಿ ಇರುತ್ತಿದ್ದ. ದಿಶಾಳ ಮೇಲಿದ್ದ ಮೊದಲಿನ ಮೋಹ ಈಗ ಕಡಿಮೆಯಾಗಿತ್ತು. ಆದರೆ ಅವಳ ಹೆಸರಿನಲ್ಲಿರುವ ಆಸ್ತಿಯ ಮೇಲೆ ಆಸೆ ಹಾಗೆ ಉಳಿದಿತ್ತು. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.